ನಮಸ್ಕಾರ ಮಿತ್ರರೇ, ಬಳಂಜ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅನಿಲ್ ಬಳಂಜ. ಇವತ್ತು ನಾನು ಒಂದು ವಿಶೇಷವಾದಂಥ ಹಣ್ಣು ಅಥವಾ ಕೋಡಿನ ಬಗ್ಗೆ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ನಮಗೆ ಸಾಮಾನ್ಯವಾಗಿ ನಾವು ಎಲ್ಲ ಹಣ್ಣುಗಳನ್ನು, ಇವಾಗ ರಂಬುಟಾನ್ ಇರ್ಬೋದು, ಮ್ಯಾಂಗೋಸ್ಟಿನ್ ಇರ್ಬೋದು, ಅಬಿಯು ಇರ್ಬೋದು, ಇಂತಹ ಸಾಕಷ್ಟು ಹಣ್ಣುಗಳನ್ನು ನೋಡಿದ್ದೇವೆ. ಇವುಗಳಿಗೆಲ್ಲ ಒಂದೇ ಒಂದು ಸಮಸ್ಯೆ ಏನಂದರೆ ಯಾವ ರೀತಿ ಅದನ್ನು ಇಟ್ಕೊಳ್ಳೋದು. ಯಾಕಂದರೆ 2 ದಿವಸ 3 ದಿವಸ 1 ವಾರ ನಾವು ಇಟ್ಕೊಳ್ಳಿಕ್ಕಾಗ್ತದೆ. ಹೆಚ್ಚು ಸಮಯ ಹಣ್ಣುಗಳನ್ನು ಶೇಖರಿಸಿ ಇಡಬೇಕು. ಅದರಾದಂಥ ಮಾರುಕಟ್ಟೆಗೆ ಸುಲಭವಾಗಿ ನಮಗೆ ನಮ್ಮ ಸಮಯದಲ್ಲಿ ಅದನ್ನು ನಾವು ಡಿಸ್ಪ್ಯಾಚ್ ಮಾಡುವ ಹಾಗಿದ್ದಿದ್ರೆ ಎಷ್ಟು ಒಳ್ಳೆಯದಿತ್ತು ಅಂತ ಹೇಳುವ ವಿಚಾರಕ್ಕೋಸ್ಕರ ನಾವಿವಾಗ ಹೊಸ ಹಣ್ಣಿನ ಹುಡುಕಾಟದಲ್ಲಿ ಫಿಲಿಪೀನ್ಸ್ನಿಂದ ತಗೊಂಡು ಬಂದದ್ದು. ಆ್ಯಕ್ಚುಲಿ ಇದು ಫಿಲಿಪೀನ್ಸ್ ಅಲ್ಲ, ನೇಟಿವ್ ಫಿಲಿಪೀನ್ಸ್ ಅಲ್ಲ. ಫಿಲಿಪೀನ್ಸಿನಲ್ಲಿ ಸಾಕಷ್ಟು ಇದನ್ನು ಈಗ ಬೆಳೀಲಿಕ್ಕೆ ತೊಡಗಿದ್ದಾರೆ. ಒಂದು ಕೋಡು ಅಥವಾ ಒಂದು ಹಣ್ಣು, ಒಣ ಹಣ್ಣು. ಇದು ಒಣ ಹಣ್ಣಾಗಿ ಇದನ್ನು ಯೂಹಿಸ್ತಾರೆ. ಹಸಿ ಹಣ್ಣು ಕೂಡ ಸಿಗ್ತದೆ, ಇಲ್ಲ ಅಂತ ಹೇಳಲ್ಲ. ಇದು ತನ್ನಷ್ಟಕ್ಕೆ ಬಿದ್ದದ್ದನ್ನು ಆಯ್ಕೆ ಮಾಡ್ಕೊಳ್ಬೋದು. ಅಥವಾ ನಮ್ಮ ಹುಣಸೆ ಹಣ್ಣೆಲ್ಲ ಗೊತ್ತಿದೆಯಲ್ಲ ನಿಮಗೆ, ಆ ಥರದ ಹಣ್ಣುಗಳು ಇವುಗಳು. ಈಗ ಒಂದು ಮರದಲ್ಲಿ ಸಾಕಷ್ಟು ಕೋಡುಗಳು ಒಣಗಲಿಕ್ಕೆ ಸ್ಟಾರ್ಟ್ ಆದ ಮೇಲೆ ನಾವು ಅದನ್ನು ಕೊಯ್ಲು ಮಾಡುವಂಥದ್ದು. ಇದು ಒಂದು ಚಾಕ್ಲೇಟ್ ಹಣ್ಣು. ಚಾಕ್ಲೇಟ್ ಹಣ್ಣು ಅಂತಲೇ ಕರಿತೇನೆ. ಯಾಕಂತ ಹೇಳಿದ್ರೆ ಇದು ಚಾಕ್ಲೇಟಿನಷ್ಟು ಸಿಹಿಯಾಗಿರ್ತದೆ, ಚಾಕ್ಲೇಟ್ನಷ್ಟು ಫ್ಲೇವರ್ ಇರ್ತದೆ, ಚಾಕ್ಲೇಟ್ನದ್ದೇ ಫ್ಲೇವರ್ ಇರ್ತದೆ. ಬಹಳ ಜೇನಿನ ಥರದ ಸಿಹಿಯಾದಂತಹ ಒಂದು ಹಣ್ಣು. ನೀವು ಅದನ್ನು ಪೌಡ್ರ್ ಮಾಡ್ಕೊಳ್ಬೋದು, ಚಾಕ್ಲೇಟ್ ಮಾಡ್ಕೊಳ್ಬೋದು, ಮಿಲ್ಕ್ ಶೇಕ್ ಮಾಡ್ಕೊಳ್ಬೋದು, ಅಥವಾ ಹಾಗೇ ತಿಂದುಬಿಡ್ಬೋದು. ಫ್ರೆಂಡ್ಸ್, ಇದು ಹೇಗೆ ಅಂತ ಹೇಳಿದ್ರೆ ನೋಡಿ, ಪಕ್ಕ ತುಂಬ ಸ್ವೀಟ್. ನಿಮಗೆ ಸಾಮಾನ್ಯವಾಗಿ ಚಾಕ್ಲೇಟ್ ಮಾಡೋವಂಥದ್ದು ಯಾವುದು ಅಂತೇಳಿ ಗೊತ್ತಿರ್ಬೋದು. ಚಾಕ್ಲೇಟಲ್ಲಿ ಯಾವುದರಲ್ಲಿ ಮಾಡ್ತಾರೆ? ಕೋಕೋನಲ್ಲಿ. ಕೋಕೋ ಪೌಡ್ರ್ ಹೇಗಿರುತ್ತೆ? ತುಂಬ ಕಹಿಯಾಗಿರ್ತದೆ. ಅದಕ್ಕೆ ಅದರದ್ದೇ ಆದ ಪ್ರೊಸೆಸಿಂಗ್ ಇರ್ತದೆ. ಇದಕ್ಕೇನು ಪ್ರೊಸೆಸಿಂಗ್ ಏನಿಲ್ಲ, ಹಾಗೆ ಕಚ್ಕೊಂಡು ತಿನ್ನುವಂಥದ್ದು. ನಿಮ್ಮ ಫ್ರೀ ಟೈಮಲ್ಲಿ ತಿನ್ಬೋದು, ನಿಮ್ಮ ಜರ್ನಿನಲ್ಲಿ ತಿನ್ಕೊಳ್ಬೋದು, ನಿಮ್ಮ ವಾಹನದಲ್ಲಿ ಇಟ್ಕೊಳ್ಬೋದು, ಡ್ರೈವಿಂಗ್ ಮಾಡ್ತಾ ತಿನ್ಕೊಳ್ಬೋದು. ಕೈಗೆ ಹಿಡಿಯೋದಿಲ್ಲ. ಒಂದು ರೀತಿಯ ನಿಮಗೆ ವಿತ್ ಪಾಡಲ್ಲಿ ಹಾಗೇ ತಿನ್ಬಿಡ್ಬೋದು. ಬಹಳಷ್ಟು ರುಚಿಕರವಾಗಿರುವಂಥದ್ದು, ಬಹಳ ಟೇಸ್ಟಿಯಾಗಿರುವಂಥದ್ದು. ಯಾವ ರೀತಿ ವಿವರಣೆ ಕೊಡಬೇಕು ಅಂತ ಗೊತ್ತಾಗೋದಿಲ್ಲ. ನಾವಿಲ್ಲಿ ನಮ್ಮ ಬಂದ ಮಿತ್ರರಿಗೆಲ್ಲ ಕೊಟ್ಟಿದ್ದೇವೆ ಹಣ್ಣನ್ನು, ಟೇಸ್ಟ್ ನೋಡಿ ಅಂತ. ಯಾರೊಬ್ಬನೂ ಕೂಡ ಇದನ್ನು ಫೀಡ್ಬ್ಯಾಕ್ ಕೆಟ್ಟದಾಗಿ ಹೇಳಲಿಲ್ಲ. ಇನ್ನು ಇವತ್ತು ಬೆಳಿಗ್ಗೆ ಬಂದಿದ್ದು ನಮ್ಮ ಅತ್ಯಂತ ಆತ್ಮೀಯರಾದಂತಹ ಶ್ಯಾಮಸುಂದರ್ ಬೈಕುಡೆ ಅಂಥೇಳಿ, ಅವರು ಕೂಡ ಒಳ್ಳೆಯ ರೀತಿಯ ಒಂದು ಹಣ್ಣಿನ ಸಂಗ್ರಹಗಾರರು. ಅವ್ರಿಗೂ ಟೇಸ್ಟಿಗೆ ಕೊಟ್ಟಿದ್ದೀವಿ. ಭಾಳಷ್ಟು ಒಳ್ಳೆಯ ರೀತಿಯ ಕಮೆಂಟ್ ಮಾಡಿದ್ದಾರೆ. ಇನ್ನು ಶಿವಪ್ರಸಾದ್ ಅಂಥೇಳಿ ಬಂದಿದ್ದಾರೆ, ಜಿಗಳೆಬೈಲ್ ನರ್ಸರಿ ಅವರು ಬಂದಿದ್ದರು. ಅವರಿಗೂ ಕೂಡ ನಾವು ಅದಕ್ಕೆ ಟೇಸ್ಟ್ಗೋಸ್ಕರ ಕೊಟ್ಟಿದ್ದೀವಿ. ಭಾಳ ಚೆನ್ನಾಗಿದೆ ಅಂಥೇಳಿ ಖುಷಿ ಪಟ್ಕೊಂಡಿದ್ದಾರೆ. ಯಾಕಂದರೆ ನಾವು ಫೀಡ್ಬ್ಯಾಕನ್ನು ಹೊಸ ಮಿತ್ರರ ಜೊತೆ, ಹೊಸ ರೈತರ ಜೊತೆ ಕೊಟ್ಟುಕೊಂಡು ಯಾವ ರೀತಿ ರುಚಿ ಇದೆ ಅಂತ ಹೇಳುವಂಥ ನೋಡಿಕೊಂಡು ನಮ್ಮ ನರ್ಸರಿಗೆ ಗಿಡಗಳನ್ನು ತರುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಇದು ನಾನು ಆಗಲೇ ಹೇಳಿದಾಗೆ ಇದನ್ನು ಯಾವ ಟೈಮಲ್ಲೂ ನೀವು ಮಾರಾಟ ಮಾಡ್ಬೋದು. ಕಮರ್ಷಿಯಲ್ ಆಗಿ ಬೆಳೆದಿದ್ದೀವಿ ಅಂತ ಹೇಳಿ ಆದರೆ ಎನಿ ಟೈಮಲ್ಲಿ, ಇವತ್ತು ನಾಳೆಗೆ ನೀವು ಈಗ ಹಣ್ಣು ಮಾರ್ಕೆಟಲ್ಲಿ ಮಾರಬೇಕಾದ ಅವಶ್ಯಕತೆ ಇಲ್ಲ. ತಿಂಗಳುಗಟ್ಟಲೆ ಇದನ್ನು ಹಾಗೇ ಓಪನ್ ವೆದರಲ್ಲಿ ಬಾಕ್ಸಲ್ಲಿ ಇಟ್ಕೊಂಡು ಮಾರಾಟ ಮಾಡ್ಬೋದು. ಇಲ್ಲಿ ತೋರಿಸ್ತೇನೆ ನಾನು ನೋಡಿ. ಎಲ್ಲಿ ಯಾವ ಭಾಗದಿಂದ ಕೂಡ ನೀವು ಅದನ್ನು ಕಟ್ ಮಾಡ್ಕೊಳ್ಬೋದು. ಸಣ್ಣದಾದಂಥ ನಮ್ಮ ಹೂವಿನ ಗಿಡ ಇದೆಯಲ್ಲ, ಅದರ ಬೀಜ ಇದ್ದಾಗೆ ಇದು ನೋಡಿ, ಭಾಳ ಚಿಕ್ಕದಾದಂಥ ಬೀಜ ನೋಡಿ. ಇಲ್ಲಿ ತೋರಿಸ್ಕೊಳ್ತೇನೆ ನಾನು ನಿಮಗೆ. ಭಾಳ ಚಿಕ್ಕದಾದಂಥ ಬೀಜ. ಈ ಬೀಜ ಏನು ಸಮಸ್ಯೆ ಕೊಡೋದಿಲ್ಲ ನಿಮಗೆ. ಕೋಡನ್ನು ಹಾಗೆ ತಿಂದುಬಿಡ್ಬೋದು. ಮತ್ತಷ್ಟು ತಿನ್ನುವ ಅಂತೇಳಿ ಆಗ್ತದೆ. ಒಂದು ಕೋಡನ್ನು ತಿನ್ನುವಾಗ ಒಂದು 4-5 ಕೋಡನ್ನು, ಅಥವಾ ಡ್ರೈವಿಂಗಲ್ಲಿ. ಯಾಕಂತಂದರೆ ಇದರಲ್ಲಿ ಹೆಚ್ಚಿನಾದಂಥ ಶುಗರ್, ಸಕ್ಕರೆಯ ಅಂಶ ಇರುವ ಕಾರಣ ಏನಾಗ್ತದೆ ಅಂದರೆ ನಿಮ್ಮ ಟ್ರಾವೆಲ್ ಟೈಮಲ್ಲಿ ಶರೀರದ ವೀಕ್ನೆಸ್ಗೆ ಇದನ್ನು ಬರುವಂಥ ಗ್ಲೂಕೋಸ್ ಥರ ಆಗ್ತದೆ ಒಂದು ಹಣ್ಣು. ಇನ್ನೊಂದು, ನಾನು ಆಗಲೇ ಹೇಳಿದಾಗ ಎನಿ ಟೈಮ್, ಎಲ್ಲಿ ಟೈಮ್, ಯಾವ ದೇಶಕ್ಕೆ ಹೋಗೋದಿದ್ರು, ಯಾವ ಊರಿಗೆ ಹೋಗೋದಿದ್ರು ಕೂಡ ಇದನ್ನು ಇಟ್ಕೊಂಡು ನಾವು ಟ್ರಾವೆಲಿಂಗಲ್ಲಿ ನಮ್ಮ ಬಾಯಾರಿಕೆ ಅಥವಾ ನಮ್ಮ ಹಸಿವನ್ನು ನೀಗಿಸ್ಕೊಳ್ಬೋದು. ಒಳ್ಳೆಯ ರುಚಿಕರವಾದಂಥ ಹಣ್ಣುಗಳು. ಇನ್ನೊಂದೇನೆಂದರೆ, ಭವಿಷ್ಯದ ಒಂದು ರೀತಿಯಲ್ಲಿ ಇದು ತಿನ್ಬಹುದಾದಂಥ, ಮಾಡಬಹುದಾದಂಥ ಒಂದು ಹಣ್ಣು. ಇದರ ಹೆಸರು ಮಾತ್ರ ನಾನು ಇದುವರೆಗೂ ಹೇಳಿಲ್ಲ. ಇದರ ಹೆಸರು ಕರೋಬ್ ಅಂಥೇಳಿ, ಚಿಲಿಯನ್ ಕರೋಬ್ ಅಂತೇಳಿ ಕರೀತಾರೆ. ಫೆಬೇಸಿಯೆ ಕುಟುಂಬದ್ದು ರುಚಿಕರವಾದಂಥ ಹಣ್ಣು. ಸೆರ್ಟೋನಿಯಾ ಸಿಲಿಕಾ ಅಂತ ಹೇಳುವಂಥ ಒಂದು ಹಣ್ಣು. ಇದರ ಬೊಟಾನಿಕಲ್ ನೇಮ್ ಸೆರ್ಟೋನಿಯಾ ಸಿಲಿಕಾ ಅಂತ ಹೇಳಿ. ಫೆಬೇಸಿಯೆ ಕುಟುಂಬ. ಅದರ ಒಂದು ಸಮಸ್ಯೆ ಇದೆ, ಈ ಗಿಡಗಳನ್ನು ಒಂದೇ ಗಿಡಗಳಾಗಿ ನಾಟಿ ಮಾಡಬಾರ್ದು. ಇದನ್ನು ಒಂದಕ್ಕಿಂತ ಹೆಚ್ಚು, ಯಾಕಂದರೆ ಡಿಸಿಡಿಯಸ್
ಡಯೋಸಿಸ್ ಸಮಸ್ಯೆಗಳು ಇದರಲ್ಲಿ ಬರ್ತದೆ. ಹಾಗಾಗಿ ಇದನ್ನು ಒಂದೇ ಗಿಡವಾಗಿ ನಾವು ನಾಟಿ ಮಾಡೋದು ಕಷ್ಟ. ಒಂದಕ್ಕಿಂತ ಹೆಚ್ಚು 2 ಗಿಡ, ಯಾಕಂದರೆ ಪುನರ್ಪುಳಿ ಗಾರ್ಸಿನಿಯಾ ಸ್ಪೀಸೀಸ್ ಕೂಡ ಇದು ಡಯೋಸಿಸ್ ಸಮಸ್ಯೆ ಬರ್ತದೆ, ಅಂದರೆ ಗಂಡು ಹೆಣ್ಣಿನ ಸಮಸ್ಯೆ ಬರ್ತದೆ. ಆದರೆ 90% ಹೆಚ್ಚು ಹೆಣ್ಣು ಗಿಡಗಳೇ ಇರುವ ಕಾರಣ ಆ ಸಮಸ್ಯೆ ಅಂತೇಳಿ ಹೇಳೋದಿಲ್ಲ ನಾನು. ಒಂದಕ್ಕಿಂತ ಹೆಚ್ಚು ಗಿಡಗಳನ್ನು ನಾಟಿ ಮಾಡೋದು ಸೂಕ್ತ. ಒಳ್ಳೆಯ ಹಣ್ಣು, ನೀವು ಕೂಡ ನಾಟಿ ಮಾಡಿ. ಕರೋಬು ಎಂದೆಂದಿಗೂ ಮರೆಯದಿರಿ, ಕರೋಬನ್ನು ನೀವು ಕೂಡ ನಿಮ್ಮ ತೋಟದಲ್ಲಿ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತೇವೆ. ಮುಂದಿನ ವಾರ ಮತ್ತೊಮ್ಮೆ ಭೇಟಿಯಾಗೋಣ. ವಂದನೆಗಳು.